ನಮಸ್ಕಾರ. ಬ್ರೇಕ್ ಆದಮೇಲೆ ಮತ್ತೆ ಮೀಟರ್ ಬಡ್ಡಿ ಕುರಿತಂತಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಷ್ಟು ವಿಚಾರಗಳನ್ನು ನಾನು ಅವಾಗಲೇ ಚರ್ಚೆ ಮಾಡ್ತಿದ್ದೆ. ಹೇಮಂತ್ ಅವರೇ, ಮೀಟರ್ ಬಡ್ಡಿ ದಂಧೆಯಿಂದ ಅಥವಾ ಕುಡಿತದ ಚಟದಿಂದ ಎಷ್ಟು ಜೀವನಗಳು, ಎಷ್ಟು ಜೀವಗಳು ಹಾಳಾಗ್ತಿವೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇದೇ ರೀತಿ ಎಷ್ಟೋ ಜನ ಈ ಚಿಟ್ ಫಂಡ್ಗಳನ್ನು ಕೂಡ ಮಾಡ್ತಿರ್ತಾರೆ. ಅವ್ರವ್ರ ಮನೆಯಲ್ಲೇ ಅವ್ರವ್ರ ಆಫೀಸಲ್ಲೇ ಒಬ್ಬೊಬ್ಬರು ಶುರು ಮಾಡ್ಕೊಂಡಿರ್ತಾರೆ. ಆಮೇಲೆ ಕೊನೆಯಲ್ಲಿ ಕೈ ಎತ್ಕೊಂಡು ಹೋದ್ಮೇಲೆ ಗೊತ್ತಾಗೋದು ಅದು ಎಷ್ಟು ಮೋಸದ ವಿಚಾರ ಅಂತ. ಅದ್ರ ಬಗ್ಗೆ ನಾನು ಮತ್ತೆ ಯಾವಾಗಲೂ ಚರ್ಚೆ ಮಾಡೋಣ. ಬಟ್ ಈಗ ಒಂದು ಸ್ಪೆಷಲ್ ಅವೇರ್ನೆಸ್ಸನ್ನು ಮೂಡಿಸುವಂಥ ಕೆಲಸ ಇದೆ ಅಂತ ಅಂದ್ಕೊಳ್ತೀನಿ. ಪೊಲೀಸರಿಗೂ ಅದರ ಜೊತೆಗೆ ಒಂದು ಸ್ಪೆಷಲ್ ಡ್ರೈವ್ ಮಾಡೋಕ್ಕೆ ಸಾಧ್ಯನಾ? ಯಾಕಂದರೆ ಅವ್ರನ್ನ ಗುರುತಿಸಿ ಏನಾದ್ರು ಒಂದು ಯಾರು ಮಾಡ್ತಿರ್ಬೋದು ಅನ್ನೋದನ್ನು ಸಾಧ್ಯವಾದರೆ ಗುರುತಿಸಿ ಅವರನ್ನು ಕರೆದು ಅವ್ರಿಗೆ ಎಚ್ಚರಿಕೆ ಕೊಟ್ಟು ಸ್ಪೆಷಲ್ ಡ್ರೈವ್ ಮಾಡಿ ಶಿಕ್ಷೆಗೆ ಒಳಪಡಿಸೋಕೆ ಸಾಧ್ಯನಾ? ಈ ವಿಷಯದಲ್ಲಿ ನಾವು ಈಗಾಗಲೇ ಬಂದ ನಂತರ ಈ ಮೀಟರ್ ಬಡ್ಡಿ ದಂಧೆ ಒಳಗೆ ಯಾರ್ಯಾರು ದೊಡ್ಡ ದೊಡ್ಡ ಹೆಸರುಗಳು ನಾನು ಕೇಳಿದ್ದೀನಿ. ಅವ್ರದ್ದು ಚಟುವಟಿಕೆಗಳನ್ನು ಈಗಾಗಲೇ ನಾವು ವಿ ಆರ್ ಟಾರ್ಗೆಟಿಂಗ್ ಇಟ್. ಅದೇ ಥರ ಈ ಮೀಟರ್ ಬಡ್ಡಿ ಏನಿರುತ್ತೆ, ಬರೀ ಮೀಟರ್ ಬಡ್ಡಿ ಇರೋದಲ್ಲ, ಅದರ ಜೊತೆ ಅವ್ರು ಹೇಳ್ತಾರೆ ಆ ಪ್ರಕಾರ ಹೊಡಿತಾರೆ, ಬಡಿತಾರೆ. ಆ ಗುಂಡಾ ಆಕ್ಟಿವಿಟೀಸ್ ಕೂಡ ಅದರ ಜೊತೆನೇ ಇರ್ತವೆ. ಸೊ ಅದಕ್ಕೆ ಈ ಮೀಟರ್ ಬಡ್ಡಿ ದಂಧೆ ಒಳಗೆ ಸೇರುವಂಥ ಯಾರ್ಯಾರು ಇದ್ದಾರೆ ಅವ್ರ ಮೇಲೆ ನಾವು ಗುಂಡಾ ಆಕ್ಟ್ ಪ್ರಕಾರ ಕೂಡ ಕ್ರಮ ಜರುಗಿಸುವಂತ ಒಂದು ನಿರ್ಣಯಕ್ಕೆ ಬಂದಿದ್ದೀವಿ. ಆ ತೀರ್ಮಾನ ನಾವು ತಗೊಂಡಿದ್ದೀವಿ. ಮಾನ್ಯ ಪೊಲೀಸ್ ಕಮಿಷನರ್ ಅವರು ಈಗಾಗಲೇ ಆ ಪ್ರಕಾರ ನಿರ್ದೇಶನವನ್ನು ಕೊಟ್ಟು ಬಿಟ್ಟಿದ್ದಾರೆ. ಸೊ ಅದು ಒಂದು ವಿಷಯ. ಅದೇ ತರ ಈ ಮೀಟರ್ ಬಡ್ಡಿ ಆಗಲಿ, ಪ್ರೈಸ್ ಚೀಟ್ ಆಗಲಿ, ಈ ಚೀಟಿ ವ್ಯವಹಾರ ಆಗಲಿ, ಇಲ್ಲಿ ಮೋಸ ಆಗುವಂತ ಜನರಿಗೆ ಈ ಮಾಧ್ಯಮದ ಮುಖಾಂತರ, ತಮ್ಮ ಮುಖಾಂತರ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಕೊನೆವರೆಗೂ ವೇಟ್ ಮಾಡೋದು ಬೇಡ. ತ್ರಾಸ ಶುರು ಆದರೆ ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ಗೆ ಬನ್ನಿ, ನಮ್ಮ ಹತ್ರ ಬನ್ನಿ. ಪೊಲೀಸ್ ಸ್ಟೇಷನಲ್ಲಿ ಕೆಲವು ಸತಿ ತಮಗೆ ಸ್ಪಂದಿಸ್ತಾ ಇಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ನಾವು ಇರ್ತೀವಿ. ಕಮಿಷನರ್ ಆಫೀಸಲ್ಲಿ, ಇನ್ಫಂಟ್ರಿ ರೋಡಲ್ಲಿ. ಎಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಸರ್? ನೇರವಾಗಿ ಅಲ್ಲಿ ಇರ್ತಕ್ಕಂಥ DCPಗೆ ಕಾಂಟ್ಯಾಕ್ಟ್ ಮಾಡಲಿ. ಇನ್ಫಂಟ್ರಿ ರೋಡಿಗೆ ಬರೋದು ಕಮಿಷನರ್. ಇನ್ಫಂಟ್ರಿ ರೋಡಲ್ಲಿ ಅಷ್ಟು ದೂರ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಪ್ರತಿಯೊಂದು ಝೋನಲ್ಲಿ ಇರ್ತಕ್ಕಂಥ DCPಗಳಿಗೆ ಕಾಂಟ್ಯಾಕ್ಟ್ ಮಾಡಲಿ. DCPಗಳಿಗೆ, ಝೋನಲ್ DCPಗಳಿಗೆ ಕೂಡ ಕಮಿಷನರ್ ಅವರು ಈಗಾಗಲೇ ಆ ಥರ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಈ ಥರ ಯಾವುದು ಕಂಪ್ಲೇಂಟ್ ಬಂದರೆ, ಮೀಟರ್ ಬಡ್ಡಿ ಆಗಲಿ, ಪ್ರೈಸ್ ಚೀಟ್ ಆಗಲಿ, ಇಲ್ಲಿಗಲ್ ಮನಿ ಸರ್ಕ್ಯುಲೇಷನ್ ಸ್ಕೀಮ್ಸ್ ಆಗಲಿ, ದುಡ್ಡಿನ ಆಸೆಗೋಸ್ಕರ ಜನ ದುಡ್ಡು ಹಾಕ್ತಾರೆ. ಸಡನ್ ಆಗಿ ಒಂದ್ ದಿವಸ ಯಾರ ಹತ್ರ ದುಡ್ಡು ಇರುತ್ತೆ ಅವನು ಮಾಯ ಆಗ್ಬಿಡ್ತಾನೆ. ಆ ಪರಿಸ್ಥಿತಿಯಲ್ಲಿ ಈ ತರ ಏನಾದ್ರೂ ಸಂಶಯ ಬಂದ್ರೆ, ಅಕ್ಕಪಕ್ಕದಲ್ಲಿ ಏನಾದ್ರೂ ಈ ತರ ನಡೀತಾ ಇದೆ ಅಂತ ಸಂಶಯ ಬಂದ್ರೆ, ನನ್ನ ಮನೆಯಲ್ಲಿನೇ ಈ ವ್ಯವಹಾರ ನಡಿಬೇಕಂತ ಇಲ್ಲ, ತಮಗೆ ಗೊತ್ತಾಗ್ಬಿಟ್ಟಿದೆ, ಒಂದು ಸೂಜ್ಞ ನಾಗರಿಕ ಅಂತ ತಮಗೆ ಗೊತ್ತಾಗಿದೆ, ಈ ಇಂಥ ಜನ ಇಂಥ ದಂಧೆ ಒಳಗೆ. ಈಗ ಒಂದು ವಿಷಯ ನನಗೆ ಇಲ್ಲಿ ನೆನಪಿಗೆ ಬರ್ತಿದೆ ಇವಾಗ. ಏನು ಅಂತಂದ್ರೆ, ಒಂದು ಚೀಟಿ ವ್ಯವಹಾರ ಅಂತ ಹೇಳಿದ್ರೆ, ಇನ್ನೊಂದು ಮೀಟರ್ ಬಡ್ಡಿ ದಂಧೆ ಅಂತ ಹೇಳಿದ್ರೆ. ಈಗ ಒಬ್ಬ ಒಂದು ಏರಿಯಾದಲ್ಲಿ ಮೀಟರ್ ಬಡ್ಡಿ ಮಾಡ್ತಿದ್ದಾನೆ ಅಂತಂದ್ರೆ ಅದು ಸುಮಾರು 100 ಜನ ಗೊತ್ತೇ ಇರುತ್ತೆ ಆ ವಿಷಯ. ಬಟ್ ಅವ್ರು ಯಾರು ಬಂದು ಹೇಳೋದಿಲ್ಲ, ತೊಂದರೆಗೆ ಸಿಕ್ಕಾಕೊಳ್ಳೋ ತನಕ. ಸೊ ಜನರನ್ನ ತೊಂದರೆಗೆ ಸಿಕ್ಕಾಕೊಳ್ಳೋ ತನಕ ಕಾಯ್ಬೇಡಿ, ನೀವು ಬಂದು ಮೊದಲು ಇನ್ಫಾರ್ಮೇಶನ್ ಕೊಡಿ ಅನ್ನೋ ಅವೇರ್ನೆಸ್ ಮೂಡಿಸಬೇಕಾಗತ್ತೆ ಅಲ್ವಾ? 100% ನಾನು ಅದೇ ಹೇಳ್ತಾ ಇರೋದು. ಏನು ಹೇಳ್ತಾ ಇದ್ದೀರಾ? ಫಸ್ಟ್ ಈ ಮೀಟರ್ ಬಡ್ಡಿ ದಂಧೆ ಮತ್ತೆ ಮೀಟರ್ ಬಡ್ಡಿ ತೀರಿಸಲಿಕ್ಕೆ ರಾಧಾ ಅವರು ಚೀಟಿ ವ್ಯವಹಾರಕ್ಕೆ ಹೋಗ್ತಾರೆ. ಕರೆಕ್ಟ್. ಸೊ ಈ ಮೀಟರ್ ಬಡ್ಡಿ ಆಗಲಿ, ಈ ಇಲ್ಲಿಗಲ್ ಚೀಟಿ ಆಗಲಿ, ಅದಕ್ಕೇನು ಒಂದು ಸೆಪರೇಟ್ ಕಾನೂನು ಇದೆ. ಈ ಮೀಟರ್ ಬಡ್ಡಿಗೆ ಹೇಗೆ ಒಂದು ಕಾನೂನಿದೆ, ಆ ತರ ಈ ಪ್ರೈಸ್ ಚೀಟ್ಸ್ ಅಂಡ್ ಮನಿ ಸರ್ಕ್ಯುಲೇಷನ್ ಬ್ಯಾನಿಂಗ್ ಆಕ್ಟ್ ಅನ್ನು ಕರ್ನಾಟಕದಲ್ಲಿ ಆಲ್ ಇಂಡಿಯಾ ಆಕ್ಟ್ ಅದನ್ನು ಚಾಲ್ತಿಯಲ್ಲಿ ಇದೆ. ಎಸ್ ಸರ್. ಇವಾಗ ಟು ಕಟ್ ಶಾರ್ಟ್, ಇವಾಗ ನಾನು ಇವರು ವಿಚಾರಕ್ಕೆ ಬರೋದಾದ್ರೆ ಸಮಯದ ಅಭಾವ ಇದೆ, ಕ್ಷಮಿಸಬೇಕು. ನಾನು ಕ್ವಿಕ್ ಆಗಿ ಹೇಳ್ತಿದ್ದೀನಿ. ಈಗ 1.5 ತಿಂಗಳಿಂದ ಕಾಣಿಸ್ತಾ ಇಲ್ಲ. ಐ ಆಮ್ ಸಾರಿ, ಅವ್ರಿಗೆ ಪಾಪ ಏನಾಗಿದೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ತುಂಬಾ ನೊಂದಿರುವಂತಹ ಜೀವ ಅದು. ಅವ್ರ ಫ್ಯಾಮಿಲಿ, 2 ಹೆಣ್ಮಕ್ಳು ಬೇರೆ ಇದ್ದಾರೆ. ಈಗ ನೀವೇನಾದ್ರೂ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದಾ ಸರ್ ಪೊಲೀಸರಿಗೆ? ಇಲ್ಲ, 100% ಅವ್ರ ವಿಷಯದಲ್ಲಿ ಚಿಕ್ಕಣ್ಣ ಅವರು ಎಲ್ಲಿ ಇದ್ದಾರೆ ಅದು ಹುಡುಕಾಡೋದು ನಂಬರ್ 1, ಅದು ಆದ್ಯ ಕೆಲಸ. ಅದರ ಜೊತೆಗೇನೆ ಚಿಕ್ಕಣ್ಣ ಅವರಿಗೆ ಈ ಪರಿಸ್ಥಿತಿಯಲ್ಲಿ ತರಲಿಕ್ಕೆ ಯಾರ್ಯಾರು ಕಾರಣ ಇದ್ದಾರೆ ಅವರಿಗೆ ಕೂಡ ನಾವು ಖಂಡಿತವಾಗಿ ಅವರೇ ನಾವು ನೋಡ್ತೀವಿ. ಅದು ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಆ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ಅದ್ರ ಬಗ್ಗೆ ಹೋಗುತ್ತೆ. ಅದ್ರ ಬಗ್ಗೆ ಖಂಡಿತ ನಂಬಿಕೆ ತಾವು ಇಟ್ಕೋಬಹುದು ಅಂತ ಆ ಒಂದು ಭರವಸೆ ಅವರಿಗೆ ಈಗ ಸದ್ಯಕ್ಕೆ ಅಗತ್ಯತೆ ಇದೆ, ಒಂದು ಸಾಂತ್ವನ ಅಗತ್ಯತೆ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದರ ಜೊತೆಗೆ ಆನ್ ಎ ಲಾರ್ಜರ್ ಸ್ಕೇಲ್ ನೀವು ಕ್ವಿಕ್ ಆಗಿ, ಯಾಕಂದ್ರೆ ಕರ್ನಾಟಕದ ಸುಮಾರು 1,00,000 ಜನ ಕಾರ್ಯಕ್ರಮ ನೋಡ್ತಿರ್ತಾರೆ. ಸುಮಾರು ಜನ ಮೀಟರ್ ಬಡ್ಡಿ ಸಾಲದಲ್ಲಿ ಮುಳುಗಿರೋರು, ತೇಲ್ತಾ ಇರೋರು ತುಂಬಾ ಜನ ಇರ್ತಾರೆ. ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಸರ್ ಕ್ವಿಕ್ ಆಗಿ?
ಗೊತ್ತಿದ್ದ ಈ ಮೀಟರ್ ಬಂಡಿ ದಂಧೆಯಲ್ಲಿ ಇರ್ತಕ್ಕಂಥ ಗೊತ್ತಿದ್ದ ಗುಂಡಗಳ ಕಡೆ ನೀವು ಹೋಗೋದು ಬೇಡ. ನಿಮ್ಗೆ ಸಡನ್ ಆಗಿ ದುಡ್ಡು ಬೇಕಾಗಿದೆ, ನೀವು ಪರಿಚಯದವರು ಇರ್ತಾರೆ, ಅವ್ರ ಹತ್ರ ಹೋಗಿ ಕೈ ಸಾಲ ತಗೊಂಡ್ರೆ ಏನು ಪ್ರಾಬ್ಲಮ್ ಆಗೋದಲ್ಲ. ಬಟ್ ಈ ಸರ್ಕಲ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಜೀವನ ಹಾಳ ಮಾಡೋದು ಬೇಡ ಅಂತ ನನ್ನ ಒಂದು ಪೊಲೀಸ್ ಅಧಿಕಾರಿ ಅಂತ, ಒಂದು ಮನುಷ್ಯ ಅಂತ ನಾನು ಈ ಕರ್ನಾಟಕದ ಜನತೆಗೆ ತಮ್ಮ ಮುಖಾಂತರ ಒಂದು ವಿನಂತಿ ಮಾಡ್ತೀನಿ. ಮತ್ತೆ ಆ ಥರ ಏನಾದರೂ ವಿಷಯ ಬಂದರೆ ಖಂಡಿತ ಆಯಾ ಜಿಲ್ಲೆ ಒಳಗೆ ಆಗಲಿ ಕಮಿಷನರೇಟ್ ಒಳಗೆ ಆಗಲಿ ತಕ್ಷಣ ಪೊಲೀಸರಿಗೆ ತಿಳಿಸಿ ಅಂತ ಒಂದು ವಿನಂತಿ. ಎಸ್, ಥ್ಯಾಂಕ್ಸ್ ಅ ಲಾಟ್ ಸರ್. ಖಂಡಿತ ಈ ಥರದ ಭರವಸೆ ಸಾಂತ್ವನದ ಮಾತುಗಳು ಖಂಡಿತ ಬೇಕಾಗತ್ತೆ ಜನಕ್ಕೆ. ರಾಧಾ ಅವರೇ, ಒಂದು ವೇಳೆ ನಿಮ್ಮ ಯಜಮಾನರು ಈ ಕಾರ್ಯಕ್ರಮ ನೋಡ್ತಿದ್ದಾರೆ ಅಂತ ಇಟ್ಕೊಳ್ಳಿ, ಅವರಿಗೆ ನೀವೇನಾದರೂ ನಮ್ಮ ಸುವರ್ಣ ನ್ಯೂಸ್ನ ಮೂಲಕ ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ನೇರವಾಗಿ ಅವ್ರಿಗೆ ಹೇಳಬಹುದು. ಹೇಳ್ತೀನಿ ಸರ್, ಹೇಳಿ. ಎಸ್, ಏನು ಭಯ ಬೀಳ್ಬೇಕಾದಿಲ್ಲ ಸರ್. ಅವರು ನಾವು ಮುಂದೆ ಇಷ್ಟು ಗಂಟೆ ನೋಡ್ಕೊಂಡ್ ಬಂದಿದ್ದೀವಿ ಸರ್. ನಾವು ಅವರು ಈ ತರ ಹೋಗ್ತಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ದಯವಿಟ್ಟು ನನ್ನ ಮಕ್ಳಿಗೋಸ್ಕರ, ಅವ್ರ ಮಗಳು ತುಂಬಾನೇ ಮಕ್ಕಳು ಊಟನೂ ತಿಂದಾನೆ, ಅಷ್ಟು ಕೊರಗ್ತಾ ಇದೀವಿ ನಾವು 1 ತಿಂಗಳಿಂದ. ನಮ್ಗೆ ಯಾರು ಇಲ್ಲ, ಅವ್ರಿಗೆ ಗೊತ್ತು ಸರ್, ಅವ್ರಿಗೆ ನಮ್ಗೆ ಸಪೋರ್ಟ್ ಯಾರು ಇಲ್ಲ. ನನಗೆ ಇಬ್ರು ಅಕ್ಕನ ತಂಗಿ, ಒಬ್ರು ಅಕ್ಕ ಇದ್ದಾರೆ, ಒಬ್ರು ತಮ್ಮ ಇದ್ದಾರೆ. ಅವ್ರಿಗೆ ಫೋನ್ ಮಾಡಿ ನನ್ನ ಮಕ್ಳು ಹೇಳಿದ್ಕೆ ನಮ್ಮ ಅಪ್ಪ ಈ ತರ ಹೊಟ್ಟೋಗ್ಬಿಟ್ಟಿದ್ದಾರೆ ಮಾವ ಅಂತ ನನ್ನ ತಮ್ಮನಿಗೆ ಹೇಳ್ಕೊಂಡು ಸರ್, ಅವ್ಳು ನನ್ನ ಮಗಳು. ನಾನು ಅದಕ್ಕೆ ಏನು ಮಾಡಲಿ ಅಂತ ಹೇಳಿ ನಾನು ಇವತ್ತವರೆಗೂ ಯಾರು ಬಂದು ತಿರುಗಿ ನೋಡಿಲ್ಲ ಸರ್, ನನ್ನ ಕಡೆಯವರೇ ಆಗಲಿ ಯಾರೇ ಆಗಲಿ. ನಾನು ನನ್ನ ಮಕ್ಕಳು 3 ಜನ ನಾನು ಒಂದು ಮನೇಲಿ ಕೊರಗ್ತಾ ಇದ್ದೀವಿ ಸರ್. ನಾವು 2 ತಿಂಗಳಿಂದ ಮನೆ ಬಾಡಿಗೆ ಕಟ್ಟಿಲ್ಲ. ನಾನು ದುಡಿಯೋದು ಬಂದು 5,000 ರೂಪಾಯಿ ಬರುತ್ತೆ ಸರ್ ನನಗೆ. ಅದರಲ್ಲಿ ಮಕ್ಳಿಗೆ ಜೀವನ ಮಾಡಿಸ್ತಾ ಇದೆ ನಾನು. ಅದನ್ನ ಬಿಟ್ಟರೆ ಬಾಡಿಗೆ ಕಟ್ಟಿದ್ರೆ ನಂಗೆ ಊಟಕ್ಕಿರಲ್ಲ, ಊಟಕ್ಕೆ ಹಾಕಿದ್ರೆ ನನಗೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಸರ್. ನಮ್ಮ ಬೀದಿಲಿ ತಂದು ನಿಲ್ಲಿಸಿದ್ದೀರಾ, ಆದರೂ ನಾನು ಅವ್ರನ್ನ ಬಂದರೆ ನಾನು ಎಲ್ಲೇ ಇದ್ರೂ ಬರ್ಬೇಕು ಸರ್ ಮಕ್ಳಿಗೋಸ್ಕರ. ಅವ್ರು ಅಷ್ಟೇ, ಅವ್ರ ಮಕ್ಳು ಮುಖ ನೋಡಾದ್ರೂ ಬರಲೇಬೇಕು ಸರ್. ಅವನ್ಸ್ಕೊಂಡಿರೋದ್ರಿಂದ ಏನು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಸರ್. ಬರಲಿ, ಅವರು ಏನಾದರೂ ಮಾಡಿ ಸಾಲ ತೀರ್ಸೋಣ. ಇಷ್ಟು ದಿವಸವರೆಗೂ ತೀರ್ಸೇ ಇದೆ ಸರ್, ಇನ್ನೂ ತೀರ್ಸೋ. ನನ್ನ ಮಕ್ಕಳಿಗೋಸ್ಕರ ನನಗೋಸ್ಕರ ಬೇಕೇ ಬೇಕು. ತೀರ್ಸೋದು ಬೇಡ ಅಮ್ಮ, ತೀರ್ಸೋದು ಬೇಡ. ಸಾಕಷ್ಟು ತೀರಿಸ್ಬಿಟ್ಟಿದ್ದೀರಿ, ತೀರ್ಸೋದು ಬೇಡ. ಸಾಕಷ್ಟು ಕೊಟ್ಟಿದ್ದೀರಿ, ತೀರ್ಸೋದು ಬೇಡ. ಈಗ ನಾವಿದ್ದೀವಿ ಸರ್. ಅವ್ರಿಗೆ ಅವ್ರು ಏನು ಭಯ ಬೀಳಬೇಕಾದಿಲ್ಲ. ನಿಮ್ಗೆ ಅವರಿದ್ದಾರೆ, ಅದರ ಜೊತೆಗೆ ನೋಡಿ ನಿಮಗೆ ಜಂಟಿ ಪೊಲೀಸ್ ಆಯುಕ್ತರಿಂದ ನಿಮ್ಗೆ ಭರವಸೆ ಸಿಗ್ತಿದೆ. ಅದಕ್ಕೆ ಭಯ ಪಡೋದು ಬೇಡ, ತಾವು ಭಯ ಪಡೋದು ಬೇಡ. ಹಾಗೂ ಅವರಿಗೇನು ಈ ಮುಖಾಂತರ ತಾವು ಹೇಳಿದಿರಿ, ಸಂತೋಷದ ವಿಷಯ. ಖಂಡಿತವಾಗ್ಲೂ ಅವರ ಹೆಲ್ಪ್ ನಿಮಗೆ ಸಿಗುತ್ತೆ. ದಯವಿಟ್ಟು ಎಲ್ಲೇ ಇದ್ರೂ ಅವಸ್ಕೊಂಡಿರೋದು ಬೇಡ ಸರ್. ನಿಮ್ಮ ಸಪೋರ್ಟ್ಗೆ ಸುವರ್ಣ ನ್ಯೂಸ್ ಕೂಡ ಖಂಡಿತವಾಗ್ಲೂ ಇದೆ. ದಯವಿಟ್ಟು ನನಗೆ ನ್ಯಾಯ ಕೊಡಿ ಅಷ್ಟೇ. ನಾನು ಅದಕ್ಕೆ ನಾನು ಭೇಟಿಯಾಗಿಲ್ಲ ಸರ್. ತಮ್ಮದಿರು ಅವರೆಲ್ಲ ಸೇರಿಸಿ ಎಲ್ಲ ಸಿಕ್ತಿದ್ದ ಮಾತಾಡ್ತಿದ್ದೋ, ಪ್ರಾಬ್ಲಮ್ ಗೊತ್ತಿರಲಿಲ್ಲ ನನಗೆ. ಇವ್ ನಾನು ಇದ್ದೀನಿ ಅವ್ರ ಜೊತೆಲಿ. ಸಪೋರ್ಟ್ ಬೇಕಾದ್ರೆ ನಾನು ಮಾಡ್ತೀನಿ. ಓಕೆ, ಆಲ್ ರೈಟ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಗಂಡ ಹೋದಾಗಿಂದ ನಾನು ನಿಜವಾಗ್ಲೂ ಪರದೇಸಿ ಆಗ್ಬಿಟ್ಟಿದ್ದೀನಿ ಸರ್. ಯಾರು ನಾನು ಬಂದೆ ಕಷ್ಟ, ನಿನ್ ಸುಖ ಏನಂತ ನನ್ಗೆ ಯಾರು ಕೇಳಿಲ್ಲ ಸರ್. ನೈಟ್ ಎಲ್ಲ ಅಳ್ತೀನಿ ಸರ್. ನಾನು ಬೆಳಗ್ಗೆ ಕೆಲಸ ಕೊಡೋಗ್ತೀನಿ ಸರ್. ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ಸರ್ ನನ್ಗೆ. ಅವ್ರು ಹೇಳ್ತಾ ಇದ್ರು ನಿನ್ಗೆ ಯಾರು ಇಲ್ಲ ಕಣೆ, ಯಾರು ಇಲ್ಲ, ಯಾರನ್ನ ನೆಂಬೇಡ ಅಂತ. ಆದ್ರೂ ನಾನು ಬಿಟ್ಟು ಹೋಗಿದ್ದಾರೆ ಸರ್ ಇವ್ರು. ಈ ತರ ನಾನು ಏನು ಅನ್ಯಾಯ ಮಾಡಿದ್ದೀನಿ ಸರ್ ಇವ್ರಿಗೆ. ಖಂಡಿತ ಅರ್ಥ ಆಗತ್ತೆ. ಧೃತಿಗೆಡುವಂಥ ಅವಶ್ಯಕತೆ ಇಲ್ಲ. ಪೊಲೀಸರಿದ್ದಾರೆ, ಮಾಧ್ಯಮ ಇದೆ ನಿಮ್ಮ ಹೆಲ್ಪ್ಗೆ. ಧನ್ಯವಾದ. 4 ಜನಕ್ಕೂ ಕೂಡ ಧನ್ಯವಾದ. ವೀಕ್ಷಕರೇ, ನೀವು ಕೂಡ ಇಲ್ಲಿ ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ. ಹೆಣ್ಮಕ್ಳ ಹೃದಯ ಎಷ್ಟು ಅದ್ಭುತವಾದದ್ದು ಅಂತ. ರಾಧಾ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಏನೂ ಆಗಿಲ್ಲ, ಏನಾದರೂ ಪರವಾಗಿಲ್ಲ, ನಾನು ನಿಮ್ಮ ಜೊತೆ ಇದ್ದೀನಿ ಚಿಕ್ಕಣ್ಣ ಅವರೇ, ದಯವಿಟ್ಟು ಮನೆಗೆ ವಾಪಸ್ ಬನ್ನಿ, ಪುಟ್ಟ ಮಕ್ಕಳು ನಿಮಗೋಸ್ಕರ ಕಾಯ್ತಿದ್ದಾರೆ ಅಂತ. ಬಹುಶಃ ಆ ರೀತಿಯ ಸಾಂತ್ವನದ ಮಾತುಗಳು ಆ ಹೆಣ್ಮಕ್ಳಿಂದ ಬರೋಕ್ಕೆ ಮಾತ್ರ ಸಾಧ್ಯ ಅಂತ ಅನಿಸುತ್ತೆ. ಅದರ ಜೊತೆಗೆ ಈ ಮೀಟರ್ ಬಡ್ಡಿ ದಂಧೆ ವಿಚಾರ ಅಥವಾ ಈ ಚಿಟ್ ಫಂಡ್ಗಳನ್ನು ಯಾರ್ಯಾರು ಇಂಡಿವಿಜುವಲ್ ಆಗಿ ಮಾಡ್ತಿರ್ತಾರೆ ಅವ್ರಿಗೂ ಕೂಡ ಒಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸ. ನೀವು ಯಾರಿಗೂ ಕಾಟ ಕೊಡುವ ಹಕ್ಕು ನಿಮಗೆ ಇಲ್ಲ, ಮನುಷ್ಯರ ಜೀವವನ್ನು ತೆಗೆಯುವಂಥ ಹಕ್ಕು ನಿಮಗೆ ಇಲ್ಲ. ಯಾರ್ಯಾರು ಈ ಒಂದು ದಂಧೆಯಲ್ಲಿ ಸಿಕ್ಕಾಕೊಂಡಿದ್ದೀರಿ, ಪ್ಲೀಸ್ ಓಪನ್ ಅಪ್. ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ಕಂಪ್ಲೇಂಟನ್ನು ದಾಖಲು ಮಾಡಿ. ಪೊಲೀಸರು ನಿಮ್ಮ ಸಹಕಾರಕ್ಕೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಆಗಿತ್ತು. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ.